ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರದ್ ಮಾತಾಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ರೀಲ್ಸ್ ಹಾಕಿದ್ದೆ. ಆ ರೀಲ್ಸ್ ಏನಪ್ಪ ಅಂದರೆ, ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವ್ರ ಬಗ್ಗೆ ಒಂದು ಈಗಿನ ಸಿಚುವೇಶನಲ್ಲಿ ನಡೀತಾ ಇರತಕ್ಕಂಥ ಒಂದು ಮಾಹಿತಿನ ನಾನು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು 1,31,000 ಜನ ನೋಡಿದ್ದಾರೆ, ಹಾಗೂ 5,478 ಜನ ಅದನ್ನು ಶೇರ್ ಮಾಡಿದ್ದಾರೆ. 5,000 ಲೈಕ್ ಬಂದಿದೆ. ಸೊ ಕಾರಣ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಅಂದರೆ, ಇವಾಗಲೂ ಕೂಡ ಅವ್ರ ಕಾಟಗಳು ತಪ್ಪಿಲ್ಲ. ಕಾಟ ಏನಪ್ಪ ಅಂದರೆ, ಈಗ ಎಲ್ಲೆಡೆ ಗೌರ್ಮೆಂಟ್ ಕೆಲಸ ಕಾಲ್ ಮಾಡ್ತಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಓದಿ ಮನೇಲೇ ಕುಂತಿದ್ದಾರೆ, ಕಾಲ್ ಫಾರ್ ಆಗ್ತಾ ಇಲ್ಲ. ಬೇರೆ ಬೇರೆ ಕೆಲಸ ಎಲ್ಲ ನಡೀತೈತೆ, ಆದರೆ ಓದಿ ಕುಂತಿರುವಂಥ ಮಕ್ಕಳುಗಳಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇಲ್ಲಿ ಏಜ್ ಆಗುತ್ತೆ ಅನ್ನೋ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಇದ್ದಾರೆ. ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ಸಾಧ್ಯವಾದರೆ ಕಮೆಂಟ್ ಮಾಡಿ. ಹಾಗೆಯೇ ಪ್ರೈವೇಟ್ ಅವ್ರು ನೋಡ್ಕೊಳ್ಳಲ್ವಾ ಅಂತ ನಾನು ಕೇಳ್ತಿರೋದು. ಈಗೊಂದು ವಿಷಯ ಗೊತ್ತಾ ನಿಮಗೆ, ಗೌರ್ಮೆಂಟ್ ಕೆಲಸ ಹುಡುಗಂಗೆ ಸಿಕ್ಕಿದ್ರೆ ಹುಡುಗಿ ಕಡೆಯವ್ರಿಗೇನು ಆರಾಮಾಗಿ ನೋಡ್ಕೊಳ್ತಾನೆ ಅಂತ. ಖಂಡಿತ ನೋಡ್ಕೊಳ್ತಾನೆ, ಇಲ್ಲ ಅಂತಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ದಿನನಿತ್ಯ ದುಡ್ಡು ನೋಡ್ತಾನೆ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ತಿಂಗಳು ಒಂದೇ ಸಲ ದುಡ್ಡು ನೋಡೋಕ್ಕಾಗೋದು, ಆಯಿತಾ. ಒಬ್ಬ ಬಿಸ್ನೆಸ್ ಮ್ಯಾನ್ ಆದರೆ ದಿನನಿತ್ಯ ದುಡ್ಡು ನೋಡ್ತಾ ಇರ್ತಾನೆ, ದಿನನಿತ್ಯ ಹೆಂಡತಿ ಕೇಳಿದ್ನ ಕೊಡಿಸ್ತಾನೆ, ಅವ್ನ ಕರ್ತವ್ಯ ದಿನನಿತ್ಯ ಚೆನ್ನಾಗಿ ನಡೀತಾ ಇರುತ್ತೆ. ಗೌರ್ಮೆಂಟ್ ಕೆಲಸದವ್ರು ಏನಂದರೆ ತಿಂಗಳು ಒಂದೇ ಸಲ ಸಂಬಳ ಕಾಯ್ಬೇಕು ಅವರು, ಸರಿನಾ. ಇದು ಗೌರ್ಮೆಂಟ್ ಕೆಲಸ, ನಿಮ್ಗೆ ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ. ಅದಕ್ಕೇ ಹೆಣ್ಣು ಕೊಡುವವರು ಗೌರ್ಮೆಂಟ್ ಕೆಲಸ ಇದ್ದರೆ ಬನ್ನಿ ಅಂತ ಹೇಳ್ತಾರೆ, ಆಯಿತಾ. ಸರಿ ಆಯಿತು, ಹೆಣ್ಣೆತ್ತಿರೋರ ಖುಷಿಗೆ ಏನೋ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ. ಇನ್ನು ಗಂಡು ಮಕ್ಕಳು ಕತೆ, ಓದಿರ್ತಾರೆ, ಮನೇಲಿರ್ತಾರೆ, ಕೆಲಸ ಸಿಕ್ಕಿರಲ್ಲ. ಎಷ್ಟೋ ಜನ ಕೆಲಸ ಸಿಕ್ಕಿ ಇವಾಗ ಹೆಣ್ಮಕ್ಳು ನೋಡೋದಕ್ಕೆ ಹೋಗ್ತಾ ಇದ್ದಾರಲ್ವಾ, ಅವ್ರು ಹೇಳೋದೇನು ಗೊತ್ತಾ, ಸರ್ ಅವ್ರ ಮನೆ ಕಳಕ್ಕೆ ಜಾಗ ಇರಲ್ಲ, ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಗೌರ್ಮೆಂಟ್ ಕೆಲಸದವ್ರು ಹೋದರೆ ನಮ್ಮ ಹತ್ರ ಏನೂ ಇಲ್ಲ, ಅಂದರೆ ಮದುವೆನೂ ಕೂಡ ನೀವೇ ಹೋಗ್ಬೇಕು, ನಮ್ಮಲ್ಲಿ ಮದುವೆ ಮಾಡೋ ಶಕ್ತಿನೂ ಇಲ್ಲ ಅಂತ ಒಪ್ಕೊಳ್ತೀನಿ. ಆಯಿತು, ಪಾಪ ಬಡವರು ಇರ್ತಾರೆ, ನಮ್ಮಂಥ ಬಡವರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಏನೋ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ಬರ್ತಾರೆ, ಸರಿನಾ. ಮದುವೆ ಆದಮೇಲೆ ಜೀವನ ಚೆನ್ನಾಗಿ ನಡೀತಾ ಇದ್ರೆ ಸರಿ. ಅಲ್ಯಾರೋ ಪಕ್ಕದ ಮನೆಯಲ್ಲಿ ಅವನೋ ರಿಚ್ ಆಗಿರ್ತಾರೆ, ಅವ್ರ್ಯಾರೋ ರಿಚ್ ಆಗಿರ್ತಾರೆ, ಏನೋ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ, ಹೆಂಗವ್ರು ನಡೆಯುತ್ತೆ. ಈಗ ನಾವು ಬಡವ್ರ ಹುಡುಗಿ ಮದುವೆ ಆಗ್ಬಿಟ್ಟು ಅವ್ರ್ಯಾರೋ ಥೈಲ್ಯಾಂಡು ಫಾರಿನ್ ಟ್ರಿಪ್ ಹೋದ್ರು ಅಂದರೆ ನಾವು ಕರ್ಕೋಗೋಕ್ಕಾಗತ್ತಾ? ಆಗೇನಾಗುತ್ತೆ, ಇವ್ರು ಮಾಡೋ ಕೆಲಸನೇ ಇದು. ಅವ್ರು ಹೋಗ್ತಾರೆ, ಅವ್ರು ಅಲ್ಲಿ ಹೋಗ್ತಾರೆ, ಇವ್ರು ಇಲ್ಲಿ ಹೋಗ್ತಾರೆ. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಲ್ವಾ, ಅವ್ರ ಫ್ಯಾಮಿಲಿ ಅಷ್ಟು ಚೆನ್ನಾಗಿ ಹೋಗಿದ್ದು ಬರ್ತಾರೆ, ಇವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಹೋಗಿದ್ದು ಬರ್ತಾರೆ, ನಮ್ಮನ್ನು ಕರ್ಕೋಗಿ. ಆಗ ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ಮದುವೆ ಆಗ್ಬಿಟ್ಟವನೇ ಹೆಣ್ಣು ಕೇಳಿದ್ ಕೊಡಿಸ್ತಾ ಇಲ್ಲ, ಹುಡುಗಿನ ಅಲ್ಲಿ ಇಲ್ಲಿ ಕರ್ಕೊ ಹೋಗಲ್ಲ ಅಂತ. ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂದರೆ, ಇವನು ಬಡಸ್ತನದಲ್ಲಿ ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾನೋ, ಅಥವಾ ಒಂದು ಇಷ್ಟು ಸ್ಯಾಲ್ರಿಲಿ ಇಷ್ಟು ಜೀವನ ನಡ್ಕೋಗ್ಬೇಕಂತ ಇಟ್ಕೊಂಡಿರ್ತಾನೋ, ಎಲ್ಲ ಎಂಥ ಬಡವನು ಕೂಡ ಈಗಿನ ಕಾಲದಲ್ಲಿ ಎಲ್ಲ ಕಡೆನೂ ಕರ್ಕೊ ಹೋಗ್ತಾನೆ. ಅದಕ್ಕೆ ಸಮಯ ಬೇಕು. ಅದನ್ನು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅರ್ಥ ಮಾಡ್ಕೋಬೇಕು, ಆಯಿತಾ. ಇಷ್ಟನ್ನು ಅರ್ಥ ಹೋಗ್ತಾ ಇದ್ರೆ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದರೆ ಕೋರ್ಟು ಕಚೇರಿ ಮೆಟ್ಲು ಹತ್ಬೇಕಾಗತ್ತೆ, ಸ್ವಲ್ಪ ಯಾಮಾರಿದ್ರೂ ಕೋರ್ಟು ಕಚೇರಿ ಹೋಗ್ಬೇಕಾಗುತ್ತೆ. ಅದಕ್ಕೇ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ, ದಯವಿಟ್ಟು ಒಂದು ತಿಳ್ಕೊಬಿಡಿ. ಎಲ್ಲರೂ ಕೂಡ ಆಸ್ತಿ ವಿಚಾರದಲ್ಲಿ ಕಚ್ಚಾಟ ಸ್ಟಾರ್ಟ್ ಮಾಡಿದ್ದೀರಾ, ಸುಮ್ಮನೆ ಕಚ್ಚಾಟಗಳು ಸ್ಟಾರ್ಟ್ ಮಾಡಿದ್ದೀರಾ. ರೋಡಲ್ಲಿ ಹೋಗೋರಿಗೆಲ್ಲ ಸುಮ್ಮನೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಇದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಆದಷ್ಟು ಒಂದು ದೃಢ ನಿರ್ಧಾರ ತಗೊಂಡು ಒಂದು ಕಾನೂನನ್ನ ಬಿಗಿ ಮಾಡಬೇಕು ಇವ್ರುಗಳನ್ನು, ಆಯಿತಾ. ಅದನ್ನು ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾನು. ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಹಗಲು ರಾತ್ರಿ ಅಂದೆ. ಎಲ್ಲೆಲ್ಲೋ ಉಟ್ಕೊಬಿಡ್ತಾರೆ, ಏನು ಮಾಡೋಕ್ಕಾಗತ್ತೆ ಈ ಥರ ಆದಾಗ, ಆಯಿತಾ. ಸೊ ಹಾಗಾಗಿ ನಮ್ಮ ಕರ್ನಾಟಕ ಪೊಲೀಸ್ಗೊಂದು ಹ್ಯಾಂಡ್ಸ್ ಆಫ್ ಹೇಳ್ತಾ, ಈ ಸಿಚುವೇಶನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಜಗಳ ಮಾಡ್ಕೊಳ್ದೆ ನೆಮ್ಮದಿಯಾಗಿ ಜೀವನ ಮಾಡಿ. ಹೊಡೆದಾಟ ಎಲ್ಲ ಬಿಟ್ಬಿಡಿ, ಅದು ಯಾವತ್ತಿದ್ರೂ ವೇಸ್ಟೇ. ಇದ್ದಿದ್ದು ನಮ್ಮದೇ ಹಾಳು ಮಾಡುತ್ತೆ. ನಿನಗೆ ಕೋಪ ಬಂತಾ, ತಾಳ್ಮೆ ತಕೋ, ಅವಳೇನಾದರೂ ಮಾತಾಡ್ಕೊಳ್ಳಿ. ಇಲ್ಲ ಅವನು ಕೋಪ ಬಂತಾ, ನೀನು ತಾಳ್ಮೆ ತಕೋ, ಅವನೇನಾದರೂ ಮಾತಾಡ್ಕೊಳ್ಳಿ. ಆರಾಮಾಗಿ ಕೂಲಾಗಿ ಲೈಫ್ನ ಜಾಲಿಯಾಗಿ ನಡೆಸಿ, ಸರಿನಾ. ಅದು ಬಿಟ್ಟು ಏನು ಬಡ್ಡಿ ಮಗಂದು ಇನ್ಸ್ಟಾಗ್ರಾಮ ತೆಗೆದ್ಬಿಡ್ತು ಅಂದರೆ, ದಿನನಿತ್ಯ ಬರೀ ಇವ್ರಿಗೆ ಅವ್ರು ಕೊಡಿದ್ರು ಆ ಆಸ್ತಿ ವಿಚಾರಕ್ಕೆ, ಇವ್ರು ಕೊಡಿದ್ರು ಈ ಆಸ್ತಿ ವಿಚಾರಕ್ಕೆ, ಅಣ್ಣ ತಮ್ಮದಿರಂಗಾದ್ರು, ಅತ್ಕೇರಿಂಗಾದ್ರು, ಅಪ್ಪ ಅಮ್ಮನ ಇದು ಮಾಡಿದ್ರು,
ಬರೀ ಇದೆ. ಥೂ ತು 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 ತು, ಏನಾಯ್ತು ಒಟ್ಟಿನಲ್ಲಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲೈಫಲ್ಲಿ ಈ ಪ್ರಪಂಚ ಏನಾಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಪ್ರಪಂಚ ಚೆನ್ನಾಗಿರುತ್ತೆ, ಜನಗಳು ಏನಾಗ್ತಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡಿ, ಒಳ್ಳೆ ಒಳ್ಳೆ ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಳ್ತಾರೆ, ಆಯಿತಾ. ಬಡವ್ರಿಗೂ ಕೊಟ್ಟು ಮದುವೆ ಮಾಡಿ ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಶ್ರೀಮಂತರು ಬಂದರೆ ಶ್ರೀಮಂತರಿಗೂ ಕೊಟ್ಟು ಮದುವೆ ಮಾಡಿ ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಇಷ್ಟನ್ನು ಹೇಳ್ತಾ ನನ್ನ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.